ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ಒಂದೆಲಗ ಸೊಪ್ಪು ಅಂದರೆ ಬ್ರಾಹ್ಮಿ ಚಟ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಬಾಣಲಿಗೆ ಎಣ್ಣೆ 1-2 ಟೇಬಲ್ ಸ್ಪೂನು, ಮತ್ತು ಕಡಲೆಬೇಳೆ 1 ಟೇಬಲ್ ಸ್ಪೂನು, ಉದ್ದು 1 ಟೇಬಲ್ ಸ್ಪೂನು, ಇವೆರಡನ್ನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನೋಡಿ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ನೋಡಿ, ಇವಾಗ ಹಸಿಮೆಣ್ಸಿನ್ಕಾಯಿ 4 ಮತ್ತು ಒಣಮೆಣ್ಸಿನ್ಕಾಯಿ ಖಾರದ್ದು 4, ನಿಮ್ಮ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ, ಮತ್ತು ಬೆಳ್ಳುಳ್ಳಿ 6. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಈರುಳ್ಳಿ ನೀವು ಬೇಕಾದರೆ ಸಣ್ಣದು ಯೂಸ್ ಮಾಡ್ಬೋದು. ನನ್ನ ಹತ್ರ ಸಣ್ಣದಿರಿಲ್ಲ, ಸೊ ಮಾಮೂಲಿ ಈರುಳ್ಳಿನೇ ಯೂಸ್ ಮಾಡ್ತಾಯಿದ್ದೀನಿ. 2 ಈರುಳ್ಳಿನ ಯೂಸ್ ಮಾಡ್ತಾಯಿದ್ದೀನಿ ನಾನು. ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ನೋಡಿ, ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಸೊಪ್ಪು, ಅದು ನಾವೇನು ಬ್ರಾಹ್ಮಿ ಸೊಪ್ಪು ತೊಗೊಂಡಿರ್ತೀವೋ ಅದನ್ನು ಹಾಕ್ಕೊಬೇಕು. ಇದಕ್ಕೆ ಸ್ವಲ್ಪ ಕರಿಬೇವು, ನೋಡಿ ಕರಿಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡ್ಮೇಲೆ ನೋಡಿ, ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದರೆ ಚಟ್ನಿ ಚೆನ್ನಾಗಿ ಬರುತ್ತೆ. ಮತ್ತು ನೋಡಿ, ಇದು ಒಂದೆಲಗ ಬ್ರಾಹ್ಮಿ ಸೊಪ್ಪು. ಇದು ಎಲ್ಲರಿಗೂ ಒಳ್ಳೆಯದು, ಹೆಲ್ತ್ಗಂತೂ ತುಂಬ ಒಳ್ಳೆಯದಿದು. ಮಸ್ಟ್ ಆ್ಯಂಡ್ ಶುಡ್ ಇದು ತಿನ್ನೋದಕ್ಕೆ. ಮಕ್ಳಿಗಂತೂ ತುಂಬ ಒಳ್ಳೆಯದು. ಮಕ್ಕಳು ನಾವು ಹಂಗೆ ಎಲೆ ಕೊಟ್ಟರೆ ತಿನ್ನಲ್ಲ ಅಲ್ವಾ, ಸೊ ಅದಕ್ಕೆ ಈ ಥರ ಚಟ್ನಿ ಮಾಡಿ ಕೊಡಿ. ಆವಾಗ ಅವ್ರಿಗೆ ಗೊತ್ತಾಗೋದಿಲ್ಲ ನಾವು ಇದೇ ಸೊಪ್ಪು ಹಾಕಿದ್ದೀವಿ ಅಂತ ಅಂದ್ಬಿಟ್ಟು. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದು ಬ್ರೈನ್ಗೆಲ್ಲ ಒಳ್ಳೆಯದು ಬ್ರಾಹ್ಮಿ ಸೊಪ್ಪು. ನೀವು ಕೂಡ ಮಾಡಿ ನೋಡಿ ಇದೇ ಥರ ಚಟ್ನಿ. ಇದೇ ಥರ ಪ್ರೊಸೀಜರ್ನೇ ಬೇಕಾದರೆ ಮಾಮೂಲಿ ಪುದೀನ ಸೊಪ್ಪು ಆ ಥರ ಎಲ್ಲ ಹಾಕ್ಕೊಂಡು ಮಾಡ್ಕೊಬೋದು. ಇದು ಇವಾಗ ಬ್ರಾಹ್ಮಿದು ಮಕ್ಳಿಗೆ ಒಳ್ಳೆಯದು, ಮತ್ತು ದೊಡ್ಡವ್ರಿಗೂ ಒಳ್ಳೆಯದು. ಬ್ರೈನ್ಗಂತೂ ತುಂಬ ಒಳ್ಳೆಯದು ಇದು ಸೊಪ್ಪು. ಇದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋವಾಗ 1 ಟೊಮೊಟೊ ಹಾಕ್ಕೊಬೇಕು. ಅದು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹೀಗೆ ನೀವು ಮಾಡಿ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ ಟೇಸ್ಟು. ಮತ್ತು ಸಾಲ್ಟು 1/2 ಟೇಬಲ್ ಸ್ಪೂನ್ ಹಾಕ್ಕೊಬೇಕು. ನಾನಿಲ್ಲಿ ಹಾಕೋದು ತೋರಿಸಿಲ್ಲ. ಸಾಲ್ಟ್ ಹಾಕ್ಕೊಂಬಿಡಿ, 1 ಟೇಬಲ್ ಸ್ಪೂನು 1/2 ಟೇಬಲ್ ಸ್ಪೂನ್ ಆಗಲಿ. ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಆಗೋ ಟೈಮಲ್ಲಿ ಕೊಬ್ಬರಿ ಸ್ವಲ್ಪ ಹಾಕ್ಕೊಬೇಕು. ನೋಡಿ, ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಅದನ್ನು ಕೂಡ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಮಿಕ್ಸಿಯಲ್ಲಿ ಹಾಕ್ಕೋಬೇಕು. ಮಿಕ್ಸಿಯಲ್ಲಿ ಹಾಕ್ಕೊಂಬಿಟ್ಟು ಸ್ವಲ್ಪ ಬಿಸಿ ಆರೋವರೆಗೂ ಬಿಟ್ಟು ಮಿಕ್ಸಿ ಮಾಡ್ಕೊಂಬರೋಣ. ನೋಡಿ, ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಈ ಥರ ತರಿಯಾಗಿ ರುಬ್ಕೊಂಡ್ರೆ ಆಯಿತು. ನೋಡಿ, ಒಂದು ಬಾಣಲೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲು, ಮತ್ತು ಜೀರಿಗೆ, ಸಾಸಿವೆ ಇಷ್ಟು ಚೆನ್ನಾಗಿ ಚಿಟಪಟ ಅನ್ನೋವರೆಗೂ ಬಿಡಿ. ಆಮೇಲೆ ಹಿಂಗು ಸ್ವಲ್ಪ ಹಾಕ್ಕೊಳ್ಳಿ. ಹಿಂಗು ಹಾಕ್ಕೊಂಡ್ಮೇಲೆ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಚಟ್ನಿನ ಅದರೊಳಗಡೆ ಹಾಕ್ಕೊಂಡ್ರೆ ಆಯಿತು ಚಟ್ನಿ. ನೋಡಿ, ಒಂದೆಲಗ ಮತ್ತು ಬ್ರಾಹ್ಮಿ ಚಟ್ನಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಧನ್ಯವಾದಗಳು ಫ್ರೆಂಡ್ಸ್.